ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಎರಡೂ ಕಡೆಯಿಂದ ದಾಳಿಗಳು ನಡೀತಾ ಇದೆ. ಇರಾನ್ ಇಸ್ರೇಲ್ ಅನ್ನ ಗುರಿಯಾಗಿಸಿ ಇವತ್ತು ಟೆಲ್ ಅವೀವ್ ಮೇಲೂ ಕೂಡ ದಾಳಿ ಮಾಡಿದೆ. ಹಾಗೆಯೇ ಇಸ್ರೇಲ್ ಕೂಡ ಇರಾನ್, ಪ್ರಮುಖವಾಗಿ ಬಹರೈನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇನ್ನು ಅಮೆರಿಕದಿಂದ ಅಧಿಕೃತವಾಗಿ ಬಂದಿರೋ ಹೇಳಿಕೆ ಪ್ರಕಾರವಾಗಿ ಇನ್ನೇನು ಕೆಲವೇ ತಾಸುಗಳಲ್ಲಿ ನಾವು ಸಂಪೂರ್ಣವಾಗಿ ಇರಾನ್ ಅನ್ನ ವಶಪಡಿಸ್ಕೊಳ್ತೀವಿ ಅಂತ. ಇದರ ನಡುವೆ ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ, ಹಿಂದೂ ಮಹಾಸಾಗರದಲ್ಲಿ ಭಾರತದ ಸಮರಾಭ್ಯಾಸದಲ್ಲಿ ಭಾಗಿಯಾಗಿ ವಾಪಸ್ ಆಗ್ತಾ ಇದ್ದ ಇರಾನಿನ ಯುದ್ಧ ನೌಕೆಯನ್ನ ಅಮೆರಿಕದ ಸಬ್ಮರೀನ್ ಹೊಡೆದು ಹಾಕಿದೆ. ಇದರಿಂದ ಸುಮಾರು 180 ಮಂದಿ ಯೋಧರು ಇದ್ರು ಈ ಯುದ್ಧ ನೌಕೆಯಲ್ಲಿ ಅಂತ ತಿಳಿದು ಬಂದಿದೆ. ಅದರಲ್ಲಿ 30 ಮಂದಿಯನ್ನ ಶ್ರೀಲಂಕಾ ನೌಕಾಪಡೆ ಅವರನ್ನ ಸುರಕ್ಷಿತವಾಗಿ ಸ್ವಲ್ಪ ಗಾಯಗಳೊಂದಿಗೆ ಅವರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸುಮಾರು 80 ಶವಗಳನ್ನ ಸಮುದ್ರದಲ್ಲಿ ಪತ್ತೆ ಹಚ್ಚಲಾಗಿದೆ. ಇನ್ನುಳಿದವರಿಗಾಗಿ ಹುಡುಕಾಟ ನಡೆದಿದೆ. ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಇದನ್ನ ನಾನೇ ಮಾಡಿದ್ದು ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಇದೇ ಕಾರಣಕ್ಕಾಗಿನೇ ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮನೆಯ ಹಿತ್ತಲವರೆಗೂ ಯುದ್ಧ ಬಂದು ತಲುಪಿದೆ, ಇನ್ನು ಯಾಕೆ ಮೌನವನ್ನು ವಹಿಸ್ತೀರಿ ಅಂತ. ಇಲ್ಲಿ ತನಕ ಅಂದ್ರೆ ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಾಮಿನೈ ಅವರು ತೀರ್ಕೊಂಡು ಸುಮಾರು 7 ದಿನಗಳಾಗ್ತಾ ಬಂತು. ಇಲ್ಲಿ ತನಕ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡಿದ ಭಾರತ ಈ ಬೆಳವಣಿಗೆಯ ನಂತರದಲ್ಲಿ ಇವತ್ತು ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಇರಾನ್ನ ಕಚೇರಿಗೆ ತೆರಳಿ, ಅಂದ್ರೆ ದೂತಾವಾಸ ಕಚೇರಿ, ಭಾರತದಲ್ಲಿ ದೂತಾವಾಸ ಕಚೇರಿಗೆ ತೆರಳಿ ಅಲ್ಲಿ ಶ್ರದ್ಧಾಂಜಲಿಯನ್ನ ಹೇಳಿದ್ದಾರೆ. ಅದರ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವರ ಜೊತೆಯಲ್ಲೂ ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು, ಸಚಿವರು ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾಕೆ ಅನಿವಾರ್ಯತೆ ಬಿತ್ತು? ಇದು ಬಹಳ ದೊಡ್ಡ ಪ್ರಶ್ನೆ ಮತ್ತು ಭಾರತದ ನೌಕಾದಳದ ಬಗ್ಗೆ ಗಂಭೀರವಾದ ಪ್ರಶ್ನೆಗಳು ಹೇಳುತ್ತೆ. ಅಮೆರಿಕದ ಯುದ್ಧ ನೌಕೆ ಅಥವಾ ಬೇರೆ ಯಾವುದೇ ಜಲಾಂತರ್ಗಾಮಿ ನೌಕೆಗಳು ಅಲ್ಲಿ ಅಡ್ಡಾಡ್ತಾ ಇದ್ರೆ ಅಥವಾ ಹೊಂಚು ಹಾಕಿ ಕೂತಿದ್ರೆ ಭಾರತದ ನೌಕಾಪಡೆ ಏನ್ ಮಾಡ್ತಾ ಇತ್ತು? ಇದು ಮೊದಲೇ ಭಾರತದ ನೌಕಾಪಡೆಗೆ ಮತ್ತು ಭಾರತ ಸರ್ಕಾರಕ್ಕೆ ತಿಳಿದಿದ್ದು ಕೂಡ ಸುಮ್ಮನಿದ್ದು ಯುದ್ಧಕ್ಕೆ ಸಹಕರಿಸ್ತಾ ಒಂದು ಕಡೆಯಲ್ಲಿ ಇರಾನ್ ಯುದ್ಧ ಆರಂಭ ಆಗೋದಕ್ಕಿಂತ ಒಂದು ದಿನ ಮುಂಚೆ ಅಲ್ಲಿ ಹೋಗಿ ಯುದ್ಧ ಅಪರಾಧಿಯನ್ನ ಅಪ್ಪಿಕೊಂಡು ಬಂದ ನರೇಂದ್ರ ಮೋದಿ ಅವರು ಮತ್ತು ಅವರ ಅನುಯಾಯಿಗಳು ಇಲ್ಲಿ ಇರಾನ್ ಮೇಲಿನ ದಾಳಿಗೆ ಯಾವುದೇ ಖಂಡನೆಯನ್ನ ವ್ಯಕ್ತಪಡಿಸ್ತಿರ್ಲಿಲ್ಲ. 165 ಮಂದಿ ಮಕ್ಕಳನ್ನ ಕೊಂದ್ರು ಕೂಡ ಸ್ವಲ್ಪವೂ ದುಃಖವಾಗ್ಲಿ ಅಥವಾ ಒಂದು ಯಾವುದೇ ರೀತಿಯ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಿರ್ಲಿಲ್ಲ. ಅಭಿಪ್ರಾಯ ಬರೀ ದ್ವೇಷದ ರೂಪದಲ್ಲಿನೇ ಬರ್ತಾ ಇತ್ತು. ಆದ್ರೆ ಈಗ ಈ ಘಟನೆ ಆದ ನಂತರದಲ್ಲಿ ಮತ್ತು ಇರಾನ್ ಇದನ್ನ ಪ್ರಮುಖವಾಗಿ ಗುರುತಿಸಿರೋದೇನು ಅಂತಂದ್ರೆ, ಈ ಐರಿಸ್ ಡೇನಾ ಅಂದ್ರೆ ಯುದ್ಧ ನೌಕೆಯನ್ನ ಐರಿಸ್ ಡೇನಾ ಅಂತ ಕರೆಯಲಾಗ್ತಿತ್ತು. ಅದು ಭಾರತದ ಅತಿಥಿ ಅಂತ ಕರೆದಿದ್ದಾರೆ. ಅಂತಂದ್ರೆ ಭಾರತದ ಅತಿಥಿಯನ್ನ ಕರೆದು ಹೀಗೆ ಇನ್ನೊಂದು ದೇಶ ದಾಳಿ ಮಾಡೋದಕ್ಕೆ ಬಿಟ್ಟಿದ್ದೀರಾ ಅನ್ನೋದು ಅದರ ಹಿಂದಿನ ಅರ್ಥ. ಹಾಗಾಗಿ ಬಹಳ ದೊಡ್ಡ ಅಪವಾದವನ್ನ ಇಲ್ಲಿ ಅಲಿಪ್ತ ನೀತಿ ಬರೋದಿಲ್ಲ. ಆದ್ರೆ ಸಂಚಿನ ಭಾಗವಾಗಿ ಭಾರತ ಈಗ ವಿಶ್ವ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ ಈ ಎಲ್ಲ ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವ ಅಸೀಮಾ ನಸ್ರೀನ್ ಅವರು. ನಮಸ್ಕಾರ ಪ್ರೊಫೆಸರ್ ಅಸೀಮಾ ಅವರು. ನಮಸ್ಕಾರ ಮೇಡಮ್. ಅಸೀಮಾ ಅವರೇ, ಈಗ ಸ್ವಲ್ಪ ಗಂಭೀರ ಸ್ವರೂಪದ ಕಡೆಗೆ ಈ ಸಂಘರ್ಷ ಹೋಗ್ತಾ ಇದೆ. ಒಂದ್ ಕಡೆಯಲ್ಲಿ ಅಮೆರಿಕದಲ್ಲಿ ಅದರ ಒಳಗೇನೆ ಅಲ್ಲಿನ ಸೆನೆಟ್ ಅಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಟ್ರಂಪ್ ನಿರ್ಧಾರಕ್ಕೆ ಬಹಳ ದೊಡ್ಡ ವಿರೋಧ ವ್ಯಕ್ತ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಿನ್ನೆ ನಡೆದಿರುವ ಘಟನೆ ಶ್ರೀಲಂಕಾ ವ್ಯಾಪ್ತಿಗೆ ಒಳಪಡುವ ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಯುದ್ಧ ನೌಕೆಯನ್ನ ಅಮೆರಿಕ ಇಲ್ಲಿ ಬಂದು ಹೊಡೆದು ಹಾಕಿರೋದು ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ ಮತ್ತು ಮಧ್ಯಪ್ರಾಚ್ಯ ಸಂಕಷ್ಟದಲ್ಲಿದೆ. ಇದೆಲ್ಲದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇದನ್ನ ಹೇಗ್ ನೋಡ್ತೀರಿ ತಾವು? ಮೇಡಮ್, ಇದು ತುಂಬಾ ಗಂಭೀರವಾದ ಸ್ಥಿತಿ ಬಂದಿದೆ. ಎಲ್ಲ ಫುಲ್ ಪ್ರಪಂಚದ ಎಂಟೈರ್ ಹ್ಯುಮ್ಯಾನಿಟಿ ಈಸ್ ಅಟ್ ಶಾಕ್. ಏಕೆಂತಂದ್ರೆ ಆಲ್ದೋ ಅಮೆರಿಕಾ ಈಸ್ ಕ್ಲೋಸರ್ ಟು ಯುರೋಪ್ ಆರ್ ಆಸ್ಟ್ರೇಲಿಯಾ ಆರ್ ದೀಸ್ ಕೈಂಡ್ ಆಫ್ ಕಂಟ್ರೀಸ್, yet without any consultation he has waged a war by his own consent, with his own kind of some fanatic ideas. He has taken up this step. ಅದು ಏನಿದ್ ಇದ್ರ ಮೇಲೆ ಏನು ಪ್ರಪಂಚದ ಮೇಲೆ ಮತ್ತೆ ಕಂಟ್ರೀಸ್ ಮೇಲೆ ಏನ್ ಪ್ರಭಾವ ಬೀಳತ್ತೆ ಅದು ಏನೋ ಅವನು I don't know whether he has contemplated about these issues. But as far as India is concerned, we have lot of greater impact because population is such a huge population, 1.4 billion population. It has got huge kind of demands,
ನಮ್ದು ಆಯಿಲ್ ಇದೆ, ನಮ್ಗೆ ಇಷ್ಟು ಜನರಿಗೆ ಟ್ರಾನ್ಸ್ಪೋರ್ಟೇಷನ್, ಇದು ದೇಶ ಎಷ್ಟು ವಿಸ್ತೀರ್ಣವಾಗಿದೆ ಅಂತಂದ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಕಮ್ಯುನಿಕೇಶನ್ಗೆ ನಮ್ಗೆ ಆಯಿಲ್ ಬೇಕು. ಆಮೇಲೆ ದಿಸ್ ಡ್ಯೂ ಟು ವಾರ್ ದ ಆಯಿಲ್ ಇಸ್ ಗೋಯಿಂಗ್ ಟು ಬಿ ರೆಸ್ಟ್ರಿಕ್ಟೆಡ್. ಅಪಾರ್ಟ್ ಫ್ರಮ್ ದಟ್ ಇನ್ವೆಸ್ಟ್ಮೆಂಟ್ಸ್, ನಮ್ದು ಸ್ಟಾಕ್ ಮಾರ್ಕೆಟ್, people now see if the gold is getting frozen, people are not investing money is all invested on gold. Where is production? When production falls, what will happen to our production will not happen. ಆಮೇಲೆ ನಮ್ ಲೇಬರ್ ಫೋರ್ಸ್ ಎಂಪ್ಲಾಯ್ಮೆಂಟ್ ಅಲ್ಲಿ ನಮ್ಮ ಜನರಿಗೆ ಎಂಪ್ಲಾಯ್ಮೆಂಟ್ ಎಫೆಕ್ಟ್ ಆಗತ್ತೆ. ಆಮೇಲೆ ಜನರ ಹತ್ರ ದುಡ್ಡಿಲ್ಲ ಅಂತಂದ್ರೆ ದೇ ವಿಲ್ ನಾಟ್ ಸ್ಪೆಂಡ್ ಮನಿ. ಇಫ್ ಮನಿ ಇಸ್ ನಾಟ್ ಸ್ಪೆಂಡ್, ದಿಸ್ ಇಸ್ ಅಫೆಕ್ಟಿಂಗ್ ಅವರ್ ಎಕಾನಮಿ. ಸೊ ದೇರ್ ಆರ್ ಹ್ಯೂಜ್ consequences of this war. We are still at the very doorstep of this war situation, but it is very, very difficult to think what can happen, because our population is not a small people where we can take the risk of this kind of situation. And of course our Yes. neighboring countries, we are not friendly with our neighboring countries. This is not a very nice thing. And in this situation, for example, we are not very good with China, and China is going to support Iran, and our prime minister has gone to support Israel. So where is our situation? China is not a small country, it's not a small power. It has got a huge military and then all the other technology. So we have got very, very sad future if the war continues more in the coming days. ಓಕೆ, ಈಗ ಎಸ್ಟರ್ಡೇ ಇನ್ಸಿಡೆಂಟ್ ಮುಖಾಂತರವಾಗಿ ಭಾರತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಗೆ ಪ್ರೊಜೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ. ಬಿಕಾಸ್ ಇರಾನ್ ಈಗಾಗ್ಲೇ ನಮ್ಮ ಅತಿಥಿ ಅಂತ ಕರೆದಿದೆ, ಅದು ಐರಿಸ್ ಡೇನ, ಅದರ ಯುದ್ಧ ನೌಕೆಯನ್ನ ಯಾವ್ದನ್ನ ಹೊಡೆದುರುಳಿಸಲಾಗಿದ್ದು ಅದು ಭಾರತಕ್ಕೆ ಬಂದು ವಾಪಸ್ ಆಗ್ತಾ ಇತ್ತು. ಹಾಗಾಗಿ ಅತಿಥಿಯನ್ನ ಕರೆದು ಬಿಟ್ಟು ಹೊಡೆಸಿದ್ರ ಅನ್ನೋದು ಅದರ ಹಿಂದಿನ ಅರ್ಥ. ದಟ್ ಮೀನ್ಸ್ ಅವರ ಮಾತಿನ ಅರ್ಥ. ಸೊ ಹಾಗಾಗಿ ಭಾರತಕ್ಕೆ ಒಂದು ಆತಂಕ ಪಡಬೇಕಾದ ಮತ್ತು ಯೋಚನೆ ಮಾಡಬೇಕಾದಂತ ವಿಚಾರ. ಇದನ್ನ ಹೇಗ್ ನೋಡ್ತೀರಿ, ತಮ್ಮ ಪರ್ಸೆಪ್ಷನ್ ಏನು? See, there is no logic in our politics, in our geopolitics. People like all old lunatics are running the game. It has no meaning. It is unpredictable. There is So there should be some kind of like, for example, Trump in US Parliament, they are trying to remove Trump because they are not happy with his politics. They are not happy with the kind of rules, the kind of revolutionary irresponsibility he is creating in America. But the American people elected him, alla avre aayke ಮಾಡಿರೋದು ಕೂಡ ಅವರೇ. Yes, yeah, because these are all games. These are all electoral games, and then afterwards the reality will come out. So the same thing, not only in America, it is all over the world. Even you see, whether it is even Netanyahu also is a lunatic. There is no logic in his aspirations, whether it is India, with all. So there is no logic actually. I think there has to be a total cleaning of the political system. ಓಕೆ, ಲೆಟ್ಸ್ ಹೋಪ್ ಫಾರ್ ದ ಪೀಸ್ ಅಂತ ಅನ್ಸುತ್ತೆ. ದೆನ್ ಪ್ರೊಫೆಸರ್ ಅಸೀಮಾ ನಸ್ರೀನ್ ಅವರೇ, ಇಷ್ಟೊತ್ತು ಇದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ನೋಡಿ. ಹಾಗೇನೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ, ಅಭಿಪ್ರಾಯ ಇದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.